ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಎಷ್ಟು ತೊಂದರೆಗಳು ಈಡಾಗ್ತಾರೆ ಅನ್ನೋದಕ್ಕೆ ಈ ಚಿತ್ರನೇ ಮುಖ್ಯವಾಗಿರೋಂಥ ಕಾರಣ. ಇದರಲ್ಲಿ ಏನಪ್ಪ ಅಂತಂದರೆ ಒಂದೊಂದಾಗಿ ಬಿಡಿಸ್ತಾ ಹೋಗ್ಬೋದು. ಇದರಲ್ಲಿ ಪ್ರತಿಯೊಬ್ಬರೂ ಕಲಾವಿದರು ನಮ್ಮದು ಅಂತ ತಿಳ್ಕೊಂಡು ಮಾಡಿದ್ದಾರೆ, ಆದರೆ ತಂತ್ರಜ್ಞರು ಯಾರೂ ಅವ್ರದ್ದು ಅಂತ ತಿಳ್ಕೊಂಡು ಮಾಡಲಿಲ್ಲ. ಇದಕ್ಕೆ ಬಂದ ಕೆಲಸ. ಯಾಕೆಂದರೆ ಎಲ್ಲರೂ ಹೇಳಿದ್ರು ಶ್ರೀನಾಥ್ ಅವ್ರಿಗೆ, ಕಾರ್ತಿಕ್ಗೆ ನಾನಿದ್ದೀನಿ ಅಂತೆಲ್ಲ ಹೇಳ್ಕೊಂಡ್ರೆ ಹೊರತು ಯಾರು ಅವ್ರಿಗೆ ಸಾಥ್ ಕೊಟ್ಟಿಲ್ಲ ಅನ್ನೋದು ಈ ಚಿತ್ರದಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ಕಾರ್ತಿಕ್ ಆಗಿರ್ಬೋದು, ಡೈರೆಕ್ಟಾಗಿ ಅವನು ಒಂದು ಸಣ್ಣ ಪಾತ್ರ ಮಾಡಿದ್ದಾನೆ. ಆಮೇಲೆ ಇದರಲ್ಲಿ ಶ್ರೀನಾಥ್ ಅವರು ಸ್ವಾಮೀಜಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದ್ಭುತವಾಗಿ ಎಲ್ಲರೂ ಮಾಡ್ಕೊಂಡೋಗಿದ್ದಾರೆ. ಬಟ್ ಆದರೆ ಅವ್ರಿಗೆ ಯಾರೂ ಸರಿಯಾಗಿರೋ ಸಾಥ್ ಕೊಟ್ಟಿಲ್ಲ ಅನ್ನೋದು ನಾನು ಹೇಳಬೇಕು ಅಂತ ಈ ಮಾಧ್ಯಮದ ಮೂಲಕ ನಾನು ಎಲ್ರಿಗೂ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾಗಿ ತಂತ್ರಜ್ಞರು ಯಾರೂ ಸರಿ ಇಲ್ಲ, ಯಾರೂ ಸರಿಯಾಗಿ ಮಾಡಿಲ್ಲ. ಲಿಪ್ ಸಿಂಕ್ ಆಗಲ್ಲ, ಸ್ಟೋರಿ ಚೆನ್ನಾಗಿದೆ, ಅದನ್ನು ಎಳೆಯಾಗಿ ಎಳ್ಕೊಂಡು ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಬೆಳ್ಳಿ ಥರ ಮೇಲೆ ಯಾವ ಥರ ತೋರಿಸ್ಬೇಕು ಅದನ್ನು ತೋರಿಸಿದೆ ಭಾಳ ಹಿಂಸೆ ಮಾಡಬೇಕು. ಅದನ್ನು ನೋಡಿದ್ರೆ ಎಂಥವ್ರಿಗಾದ್ರೂ ನೋವಾಗುತ್ತೆ, ಪ್ರೊಡ್ಯೂಸರ್ಗಾದರೂ ನೋವಾಗುತ್ತೆ, ಡೈರೆಕ್ಟರ್ಗಾದರೂ ನೋವಾಗುತ್ತೆ, ಕಲಾವಿದರಿಗಾದರೂ ನೋವಾಗುತ್ತೆ. ದಯವಿಟ್ಟು ನಾನು ಎಲ್ಲ ತಂತ್ರಜ್ಞರಿಗೂ ನಾನು ನನ್ನ ಕಳಕಳಿಯೋ ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ನಿಮ್ಗೆ ಏನು ದುಡ್ಡು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡಿ ಅನ್ನೋದೇ ನನ್ನ ಆಸೆ. ಸರ್, ಇವಾಗ ನೀವು ತಂತ್ರಜ್ಞರನ್ನ ಒಂದು ಸೈಡಲ್ಲಿ ನೋಡಬೇಕಿತ್ತು, ನೋಡ್ಬಿಟ್ಟು ಅವ್ರನ್ನ ಚೇಂಜ್ ಮಾಡಬೇಕಿತ್ತು. ಸರ್, ತಂತ್ರಜ್ಞರು ಆಮೇಲೆ ತಾನೇ ಗೊತ್ತಾಗಿದ್ದು ನಮಗೆ. ಇದು ಫಿಲ್ಮ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಮಗೆ ಗೊತ್ತಾಗಿದ್ದು. ಬಂಡವಾಳ ಹಾಕಿದ್ಮೇಲೆ ತಿರ್ಗಾ ಏನು ಕ್ಯಾಮ್ರಾಮ್ಯಾನ್ ಚೇಂಜ್ ಮಾಡೋಕ್ಕಾಗತ್ತಾ, ಎಡಿಟ್ರನ್ನ ಚೇಂಜ್ ಮಾಡೋಕ್ಕಾಗತ್ತಾ, ಯಾರನ್ನು ಮಾಡೋಕ್ಕಾಗತ್ತೆ? ಫಸ್ಟ್ ಶೆಡ್ಯೂಲೆಲ್ಲ ನಾವು ಮಾಡ್ಕೊತಾ ಹೋಗಿ ಪೂರ್ತಿ ಆದಮೇಲೆ ನಮಗೂ ಗೊತ್ತಾಗಿತ್ತು. ಅವೆಲ್ಲ ನಮಗೆ ಗೊತ್ತಾಗಿದ್ದು ನಾವು ಗುಂಡೀಲಿ ಹಿಡ್ಕೊಂಡಿದ್ದೀವಿ ಅಂತ. ಇದನ್ನು ನನಗೆ ಕಾರ್ತಿಕ್ ಅವರು ಒಂದು ಮಾತಾಡಿದ್ರು, ಸರ್ ನೀವು ಬಂದು ನನಗೆ ನಿಂತ್ಕೋಬೇಕು ಅಂತಂದರೆ ಅವ್ರು ಇವತ್ತು ಯಾವಾಗಲಾದ್ರೂ ಕೇಳಿ ಪ್ರಾಮಾಣಿಕವಾಗಿ ನಾನು ಆ ಮನುಷ್ಯ ಕರೆದಾಗಲಿಲ್ಲ, ಹೋಗಿ ಅವ್ರ ಜೊತೆ ಪ್ರಾರ್ಥಿಸಿದ್ದೀನಿ. ನನ್ನಿಂದ ಹಣಕಾಸು ಸಹಾಯ ಮಾಡೋಕ್ಕಾಗಲಿಲ್ಲ. ಬಟ್ ನನಗೆ ಶ್ರೀನಾಥ್ ಹೇಳಿದ್ರು, ಸರ್ ನಿಮ್ಮಂಥ ಹಿರಿಯ ಕಲಾವಿದರು ಬಂದು ನನಗೆ ಸಹಕಾರ ಕೊಡಬೇಕು ಅಂದರು. ಬಂದಿದ್ದೀನಿ. ನಾನು ಯಾವತ್ತೂ ₹1 ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ, ಮಾಡಲೂ ಇಲ್ಲ, ಮಾಡೋದು ಇಲ್ಲ. ಮುಂದಕ್ಕೂ ಅಷ್ಟೇ ಕಾರ್ತಿಕೇ ಆಗಲಿ ನನಗೆ ಇವರೇ ಕರೆದುಬಿಟ್ಟಿರಲಿ ಶ್ರೀನಾಥ್ ದೇವರು, ನಾನು ಇಲ್ಲಿಂದ ಆಗಿರೋ ಲಾಸಿನ ಅಥವಾ ಅವರಿಗೆ ನಷ್ಟ ಆಗಿರೋದನ್ನು ಮುಂದಿನ ಚಿತ್ರದಲ್ಲಿ ನಾನು ಅವ್ರಿಗೆ ಸಹಕಾರ ಕೊಟ್ಟು ತುಂಬಿಸ್ಕೊಡ್ತೀನಿ ಅನ್ನೋ ಭರವಸೆನ ನಾನು ಮಾಧ್ಯಮದ ಮೂಲಕ ಎಲ್ರಿಗೂ ತಿಳಿಸ್ತೀನಿ. ನಮಸ್ಕಾರ.